ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಸಿಆರ್ಇ ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7-8 ವರ್ಷಗಳ ಹಿಂದಿನ ವಿಡಿಯೋ ಇದೀಗ ವೈರಲ್ ಆಗಿದೆ. ಬೆಳಗಾವಿ ಭಾಗದಲ್ಲಿನ ಕಾಲೇಜೊಂದರ ಪ್ರಾಧ್ಯಾಪಕಿಯವರು ಪತಿ ಪತ್ನಿ ವ್ಯಾಜ್ಯ ಸಂಬಂಧ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ಲು. ಡಿಸಿಆರ್ಇ ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7-8 ವರ್ಷಗಳ ಹಿಂದಿನ ವಿಡಿಯೋ ಇದೀಗ ವೈರಲ್ ಆಗಿದೆ. ಬೆಳಗಾವಿ ಭಾಗದಲ್ಲಿನ ಕಾಲೇಜೊಂದರ ಪ್ರಾಧ್ಯಾಪಕಿಯವರು ಪತಿ ಪತ್ನಿ ವ್ಯಾಜ್ಯದ ಸಂಬಂಧ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ಲು. ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ನ್ಯಾಯ ಸಿಗದ ಹಿನ್ನೆಲೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿ ರಾಮಚಂದ್ರ ರಾವ್ ಅವರನ್ನ ಮೀಟ್ ಮಾಡಿರ್ತಾರೆ ಆ ಒಂದು ಮಹಿಳೆ. ಭೇಟಿ ಬಳಿಕ ದೂರುದಾರ ಸಂತ್ರಸ್ತೆ ಜೊತೆಗೆ ರಾಸಲೀಲೆ ನಡೆಯುತ್ತೆ. ಅದೇ ವಿಡಿಯೋ ಈಗೇನು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ, ಆ ವಿಡಿಯೋದ ಅಸಲಿಯತ್ತು ಇದು 7-8 ವರ್ಷಗಳ ಹಿಂದಿನ ವಿಡಿಯೋ ಅಂತ ಈ ಹಿಂದೆ ಸ್ವತಃ ರಾಮಚಂದ್ರ ರಾವ್ ಅವರೇ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಬೆಳಗಾವಿ ಭಾಗದಲ್ಲಿನ ಕಾಲೇಜೊಂದರ ಪ್ರಾಧ್ಯಾಪಕಿ ಅವರ ಗಂಡ ಹೆಂಡತಿ ಮಧ್ಯೆ ಕೆಲವೊಂದಿಷ್ಟು ಗಲಾಟೆ ಆಗುತ್ತೆ. ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಆದರೆ ಅಲ್ಲಿ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಅವರಿಗೆ ನ್ಯಾಯ ಸಿಗೋದಿಲ್ಲ, ಸರಿಯಾದಂತಹ ರೆಸ್ಪಾನ್ಸ್ ಬರೋದಿಲ್ಲ. ಈ ಹಿನ್ನೆಲೆಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿ ರಾಮಚಂದ್ರ ರಾವ್ ಅವರನ್ನ ಭೇಟಿ ಮಾಡ್ತಾರೆ. ಭೇಟಿ ಬಳಿಕ ದೂರುದಾರ ಸಂತ್ರಸ್ತೆ ಜೊತೆಗೆ ರಾಸಲೀಲೆ ನಡೆಯುತ್ತೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದು 7-8 ವರ್ಷಗಳ ಹಿಂದಿನ ವಿಡಿಯೋ. ಯಾಕಂದರೆ ನಿನ್ನೆ ಯಾವಾಗ ಈ ವಿಡಿಯೋಗಳು ವೈರಲ್ ಆಯಿತು ಆವಾಗ ಸ್ವತಃ ರಾಮಚಂದ್ರ ರಾವ್ ಅವರು ರಿಯಾಕ್ಟ್ ಮಾಡಿದ್ರು. ಇದು 7-8 ವರ್ಷಗಳ ಹಿಂದಿನ ವಿಡಿಯೋ, ನಾನಾಗ ಬೆಳಗಾಮಲ್ಲಿದ್ದೆ ಅಂತ ಅವರೇ ಹೇಳಿರ್ತಾರೆ. ಜೊತೆಗೆ ಇದು ಫ್ಯಾಬ್ರಿಕೇಟೆಡ್ ವಿಡಿಯೋ, ಈ ಒಂದು ಕಾಲದಲ್ಲಿ ಈಗಿನ ಕಾಲದಲ್ಲಿ ಏನು ಬೇಕಾದರೂ ಮಾಡಬಹುದು, ಸೊ ಹೀಗಾಗಿ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಅವರು ಹೇಳ್ತಾರೆ. ಇದಾದ ಬಳಿಕ ಇವತ್ತು ಅವ್ರನ್ನ ಸಸ್ಪೆಂಡ್ ಕೂಡ ಮಾಡಲಾಗಿದೆ. ಇದೀಗ ಆ ವಿಡಿಯೋದ ಅಸಲಿಯತ್ತು ಗೊತ್ತಾಗ್ತಾ ಇದೆ. ಹೌದು, ಇದು 7-8 ವರ್ಷಗಳ ಹಿಂದಿನ ವಿಡಿಯೋ. ಬೆಳಗಾವಿ ಭಾಗದಲ್ಲಿನ ಕಾಲೇಜೊಂದರ ಪ್ರಾಧ್ಯಾಪಕಿಯವರು ಗಂಡ ಹೆಂಡತಿ ಮಧ್ಯೆ ಒಂದಿಷ್ಟು ಅಸಮಾಧಾನ ಇರುತ್ತೆ, ಹೀಗಾಗಿ ಪೊಲೀಸ್ ಸ್ಟೇಷನ್ ಮೆಟ್ಲೇರಿರ್ತಾರೆ. ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಇವರಿಗೆ ನ್ಯಾಯ ಸಿಗೋದಿಲ್ಲ, ಅಲ್ಲಿರುವಂತಹ ಪೊಲೀಸವರು ಅವರಿಗೆ ನ್ಯಾಯವನ್ನು ಕೊಡಿಸೋದಿಲ್ಲ ಅಥವಾ ನೀಟಾಗಿ ರೆಸ್ಪಾಂಡ್ ಮಾಡೋದಿಲ್ಲ. ಈ ಹಿನ್ನೆಲೆಯಲ್ಲಿ ನ್ಯಾಯ ಬೇಕು ಅಂತ ಹಿರಿಯ ಪೊಲೀಸ್ ಅಧಿಕಾರಿ ರಾಮಚಂದ್ರ ರಾವ್ ಅವ್ರನ್ನ ಭೇಟಿ ಮಾಡ್ತಾರೆ. ಇನ್ನು ಭೇಟಿ ಬಳಿಕ ಯಾರು ಕಂಪ್ಲೇಂಟನ್ನು ಕೊಡೋದಕ್ಕೆ ಬಂದಿರ್ತಾರೆ, ಆ ಸಂತ್ರಸ್ತೆ ಯಾರಿರ್ತಾರೆ ಅವರ ಜೊತೆಗೆ ಈ ರೀತಿ ಅಸಭ್ಯವಾಗಿ ವರ್ತಿಸಿರುವಂತಹ ವಿಡಿಯೋಗಳಿಗೂ ನೀವು ಕೂಡ ನಿನ್ನೆಯಿಂದ ಎಲ್ಲ ಮಾಧ್ಯಮದಲ್ಲೂ ನೋಡ್ತಲೇ ಬಂದಿದ್ದೀರಾ. ಅಂದರೆ ಕಚೇರಿಯಲ್ಲಿ ಕುಳಿತುಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ಚೇಂಬರ್ನಲ್ಲಿ ಕುಳಿತು ಈ ರೀತಿಯಾದಂಥ ನಡವಳಿಕೆ ಮಾಡಿರೋದು ನಿಜಕ್ಕೂ ಇಡೀ ಪೊಲೀಸ್ ಇಲಾಖೆಯೇ ತಲೆ ತಗ್ಗಿಸುವಂತಹ ಕೃತ್ಯ ಇದು. ಯಾಕಂದರೆ ಇದು ಅವರ ಪರ್ಸ್ನಲ್, ಅವ್ರು ಬೇರೆ ಕಡೆ ಅವ್ರ ಮನೇಲಿ ಮಾಡಿದರೆ ಯಾರು ಕೇಳ್ತಾ ಇರಲಿಲ್ಲ. ಆದರೆ ಇದು ಆಫೀಸಲ್ಲಿ ಕುತ್ಕೊಂಡು ಯೂನಿಫಾರ್ಮ್ ಹಾಕ್ಕೊಂಡು ಈ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ. ಬೇರೆಯವ್ರಿಗೆ ಬುದ್ಧಿ ಹೇಳಬೇಕಾಗಿರುವಂತಹ ಪೊಲೀಸರು ಅಥವಾ ನ್ಯಾಯ ಕೊಡಿಸ್ಬೇಕಾಗಿರುವಂತಹ ಪೊಲೀಸರು ನ್ಯಾಯವನ್ನು ಕೇಳ್ಕೊಂಡು ಬಂದಂತಹ ಸಂತ್ರಸ್ತೆ ಜೊತೆಗೆ ಈ ರೀತಿ ರಾಸಲೀಲೆ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಎನ್ ಹರಿಹರ. ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವಿಶ್ವನಾಥ್, ಇನ್ನು ಈ ಒಂದು ರಾಸಲೀಲೆ ಪ್ರಕರಣ ಏನಿದೆ ಸಾಕಷ್ಟು ಸಂಚಲನವನ್ನು ಉಂಟು ಮಾಡ್ತಾ ಇದೆ. ಇದೀಗ ಅವ್ರನ್ನ ಸಸ್ಪೆಂಡ್ ಕೂಡ ಮಾಡಲಾಗಿದೆ. ಇನ್ನೊಂದು ಕಡೆ ಏನೆಲ್ಲ ಈ ಬೆಳಗ್ಗೆಯಿಂದ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅಂತ? ಸಂಜನಾ, ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲೆ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಮಾನತನ್ನು ಕೂಡ ಡಿಜಿಪಿ ಅವ್ರದ್ದು ಮಾಡಲಾಗಿದೆ. ಸರ್ಕಾರ ಸೂಕ್ತವಾದಂತಹ ಕ್ರಮವನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ನಿನ್ನೆವರೆಗೂ ಕೂಡ ನಾನು ಈ ವಿಡಿಯೋದಲ್ಲಿ ಇರಲಿಲ್ಲ ಅನ್ನೋ ಒಂದು ಆ್ಯಂಗಲ್ನಲ್ಲಿ ರಾಮಚಂದ್ರ ರಾವ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಾರೆ. ಅದಾದ ಮೇಲೆ ಅವರ ಹೇಳಿಕೆಯಲ್ಲೇ ಕೆಲವೊಂದು ವ್ಯತ್ಯಾಸಗಳು ಕಂಡು ಬಂದಿದ್ವು. ಅಂದರೆ 8 ವರ್ಷದ ಹಿಂದಿನ ವಿಡಿಯೋ ಇದು, 7 ವರ್ಷದ ಹಿಂದಿನ ವಿಡಿಯೋ ಇದು ಅನ್ನೋ ಒಂದು ಆ್ಯಂಗಲ್ನಲ್ಲಿ ಅವರು ಕೂಡ ಮಾತನಾಡಿದರು. ಆದರೆ ಯಾವಾಗ ನಿನ್ನೆ ಸರ್ಕಾರ ಸಾಕಷ್ಟು ಮುಜುಗರಕ್ಕೂ ಕೂಡ ಒಳಗಾಗಿತ್ತು ಮತ್ತು ಪೊಲೀಸ್ ಇಲಾಖೆ ಕೂಡ ಸಾಕಷ್ಟು ಮುಜುಗರಕ್ಕೆ ಒಳಗಾಗಿತ್ತು. ಯಾಕಂತಂದರೆ ಕೇವಲ 2-3 ದಿನದ ಹಿಂದೆ ಹಿರಿಯ IPS ಅಧಿಕಾರಿಗಳ ಸಭೆಯನ್ನು ಕೂಡ ನಡೆಸಲಾಗಿತ್ತು. ವಾರ್ಷಿಕ ಸಮಾವೇಶವನ್ನು DG ಕಚೇರಿಯಲ್ಲಿ ನಡೆಸಲಾಗಿತ್ತು. ಆ ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಖಡಕ್ ವಾರ್ನಿಂಗನ್ನು ಕೂಡ ಕೊಟ್ಟಿರ್ತಾರೆ. ನಿಮ್ಮ ಕೆಲಸ ಸರಿಯಾಗಿಲ್ಲ, ಸರಿಯಾದಂತಹ ರೀತಿಯಲ್ಲಿ ಕೆಲಸ ಮಾಡಿ, ಸರಿಯಾಗಿ ನಿಮ್ಮ ವರ್ತನೆ ಇರಲಿ, ಇಲ್ಲಿದ್ದರೆ ಕ್ರಮ ತೆಗೆದುಕೊಳ್ಳುತ್ತೇವೆ ಅನ್ನೋ ಒಂದು ಆ್ಯಂಗಲಲ್ಲೂ ಕೂಡ ವಾರ್ನಿಂಗನ್ನು ಕೊಟ್ಟಿರ್ತಾರೆ. ಇಷ್ಟೆಲ್ಲ ಆದ ಮೇಲೆ 2 ದಿನಗಳಲ್ಲಿ ರಾಮಚಂದ್ರ ರಾವ್ ಅವರ ಒಂದು ಖಾಸಗಿ ವಿಡಿಯೋ ವೈರಲ್ ಆಗುತ್ತೆ. ಅದು ಕೂಡ ಯೂನಿಫಾರ್ಮ್
ಯೂನಿಫಾರ್ಮನ್ನು ಧರಿಸ್ಕೊಂಡು ಮಹಿಳೆಯೊಬ್ಬರನ್ನು ಲೈಂಗಿಕವಾಗಿ ಬಳಸ್ಕೊಳ್ಳುವಂಥದ್ದು, ಅಸಭ್ಯವಾಗಿ ವರ್ತನೆ ಮಾಡುವಂಥದ್ದು, ಅದು ಕೂಡ ಅವರ ಚೇಂಬರ್ನಲ್ಲಿಯೇ ಈ ರೀತಿಯಾದಂತಹ ವರ್ತನೆ ಮಾಡುವಂತಹ ವಿಡಿಯೋ ವೈರಲ್ ಆಗುತ್ತೆ. ಇದಾದ ಮೇಲೆ ಒಂದು ಸಾಕಷ್ಟು ದೂರುಗಳು ಕೂಡ ದಾಖಲಾಗುತ್ತೆ. ಸರ್ಕಾರ ಕೂಡ ತನಗಾಗಿರುವಂತಹ ಒಂದು ಮುಜುಗರವನ್ನು ತಪ್ಪಿಸಿಕೊಳ್ಳುವಂತಹ ಹಿನ್ನೆಲೆಯಲ್ಲಿ ಇವತ್ತು ಅಂದರೆ ನಿನ್ನೆ ರಾತ್ರಿಯೇ ಈಗಾಗಲೇ ಸಸ್ಪೆಂಡ್ ಮಾಡುವಂತಹ ಪ್ರಕ್ರಿಯೆಯಲ್ಲಿ ತೊಡ್ಕೊಂಡಿರುವಂಥದ್ದು. ಇದಾದ ಮೇಲೆ ಕಂಪ್ಲೀಟಾಗಿ ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮತ್ತಷ್ಟು ಅಪ್ಡೇಟ್ಗಳನ್ನು ನಾವು ನೋಡೋದಾದರೆ, ಈ ಒಂದು ವಿಡಿಯೋ 7 ರಿಂದ 8 ವರ್ಷದ ಹಿಂದೆ ಆಗಿರುವಂತಹ ವಿಡಿಯೋ ಇದು. ಬೆಳಗಾವಿಯಲ್ಲಿ IG ಆಗಿದ್ದಂತಹ ಸಂದರ್ಭದಲ್ಲಿ ಪ್ರಾಧ್ಯಾಪಕಿಯೊಬ್ಬರ ಒಂದು ಕುಟುಂಬದಲ್ಲಿ ಯಾವುದೂ ಕೂಡ ಸರಿಯಾಗಿರೋದಿಲ್ಲ. ಅಂದರೆ ಗಂಡ ಹೆಂಡತಿ ನಡುವೆ ಆಗಾಗ ಗಲಾಟೆ ಆಗ್ತಾ ಇರುತ್ತೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳೆ ಕೂಡ ಪೊಲೀಸ್ ಠಾಣೆ ಮೆಟ್ಟಿಲೇರಿರ್ತಾರೆ. ಆದರೆ ಸರಿಯಾದಂತಹ ರೀತಿಯಲ್ಲಿ ನ್ಯಾಯ ಸಿಕ್ಕಿರೋದಿಲ್ಲ. ಹೀಗಾಗಿ IG ಕಚೇರಿಗೆ ಹೋಗಿ ತನಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಆ್ಯಂಗಲಲ್ಲಿ ಮಹಿಳೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಆಕೆಯೆಲ್ಲ ಪುಸಲಾಯಿಸಿಕೊಂಡು ಈ ರೀತಿಯಾದಂಥ ವರ್ತನೆಯನ್ನು ರಾಮಚಂದ್ರ ರಾವ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಮತ್ತು ಆ ಪ್ರಾಧ್ಯಾಪಕಿ ಅಲ್ಲಿಗೇನೆ ಆ ಕಾಂಟ್ಯಾಕ್ಟ್ ಅಂತಂದರೆ ಕೆಲವೊಂದು ಆಡಿಯೋಗಳು ಕೂಡ ವೈರಲ್ ಆಗಿದ್ವು. ಆ ಆಡಿಯೋದಲ್ಲಿ ಮಾತನಾಡಿದ್ದು ಇದೇ ಮಹಿಳೆಯ ಅಥವಾ ಬೇರೆ ಮಹಿಳೆಯ ಜೊತೆ ಇವರು ಮಾತನಾಡಿದ್ರ ಅನ್ನೋ ಒಂದು ಅನುಮಾನಗಳು ಕೂಡ ಇದೆ. ಹೀಗಾಗಿ ಮತ್ತೆ ಇವತ್ತು ವಕೀಲರೊಬ್ಬರು ಮಹಿಳಾ ಆಯೋಗಕ್ಕೂ ಕೂಡ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ರಾಮಚಂದ್ರ ಅವರು ಈ ಒಂದು ಕಚೇರಿಯನ್ನು ಓಯ ರೂಮ್ ಅಂದ್ಕೊಂಡ್ಬಿಟ್ಟಿದ್ದಾರಾ, ಯಾವ ರೀತಿಯಾಗಿ ವರ್ತನೆ ಮಾಡ್ತಾರೆ, ಯಾವ ರೀತಿಯಾಗಿ ಜೂನಿಯರ್ ಅಧಿಕಾರಿಗಳಿಗೆ ಇವರು ಮೆಸೇಜನ್ನು ಕೊಡ್ತಾರೆ ಅನ್ನೋ ಒಂದು ಆಂಗಲ್ನಲ್ಲೂ ಕೂಡ ಈಗಾಗಲೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ಅಮಾನತಾಗಿದೆ. ಅಮಾನತಾದ ಮೇಲೆ ಆಂತರಿಕ ತನಿಖೆ ನಡೆಯುವಂತಹ ಸಾಧ್ಯತೆ ಕೂಡ ಇದೆ ಮತ್ತು ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಯಾಕಂತಂದರೆ ಇದೇ ರೀತಿಯಾಗಿ ಅನೇಕರ ವಿರುದ್ಧವಾಗಿ ಈ ಹಿಂದೆನೂ ಕೂಡ ಠಾಣೆಗೆ ಬರುವಂತಹ ಮಹಿಳೆಯರ ನಂಬರನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳುವಂಥದ್ದು, ಅವರಿಗೆ ಮೆಸೇಜ್ ಮಾಡುವಂಥದ್ದು ಮತ್ತು ಅವ್ರ ಜೊತೆ ಸಲುಗೆಯಿಂದ ಇರುವಂತಹ ಪ್ರಕರಣಗಳು ಆಗಾಗ ಪೊಲೀಸ್ ಅಧಿಕಾರಿಗಳು ಮಾಡುವಂಥದ್ದು ಬೆಳಕಿಗೆ ಬರ್ತಾನೆ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಕೆಲವರು ಸಸ್ಪೆಂಡ್ ಕೂಡ ಆಗಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಒಬ್ಬ DGP ದರ್ಜೆಯ ಅಧಿಕಾರಿಯ ವಿಡಿಯೋ ಈ ರೀತಿಯಾಗಿ ವೈರಲ್ ಆಗುತ್ತೆ ಅಂತಂದರೆ ಪೊಲೀಸ್ ಇಲಾಖೆಗೆ ತೀವ್ರ ಮುಖಭಂಗ ಆಗಿರುವಂಥದ್ದು. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ರಾಮಚಂದ್ರ ಅವರ ವಿರುದ್ಧವಾಗಿ ಸರ್ಕಾರ ಮತ್ತಷ್ಟು ಕ್ರಮವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಸಿಂಚನ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ನೋಡ್ತಾ ಇದ್ರಿ ವೀಕ್ಷಕರೇ, ಅಂದರೆ ನಿನ್ನೆ ಯಾವಾಗ ಈ ಒಂದು ವಿಡಿಯೋ ವೈರಲ್ ಆಗುತ್ತೆ ಆಗ ರಾಮಚಂದ್ರ ರಾವ್ ಅವರ ಫಸ್ಟ್ ರಿಯಾಕ್ಷನ್ ಇದು ಫ್ಯಾಬ್ರಿಕೇಟೆಡ್ ವಿಡಿಯೋ ಎನ್ನುವುದಾಗಿ ಅವರು ರಿಯಾಕ್ಟ್ ಮಾಡ್ತಾರೆ. ಅದಾದ ಬಳಿಕ ಮತ್ತೆ ಅವ್ರು ಹೇಳ್ತಾರೆ ಇಲ್ಲ ಇದು 7-8 ವರ್ಷಗಳ ಹಿಂದಿನ ವಿಡಿಯೋ, ಆಗ ನಾನು ಬೆಳಗಾವಿಯಲ್ಲಿದ್ದೆ ಅನ್ನೋದಾಗಿ, ಜೊತೆಗೆ ಇದ್ರ ಬಗ್ಗೆ ತನಿಖೆ ಆಗಬೇಕು, ಈಗಿನ ಕಾಲದಲ್ಲಿ ಏನು ಬೇಕಾದರೂ ಮಾಡಬಹುದು ಅಂತ ಹೇಳಿರ್ತಾರೆ. ಆದರೆ ಇದೀಗ ಅವರೇನು ಸ್ಟೇಟ್ಮೆಂಟ್ ಕೊಟ್ಟಿದ್ರೋ ಅದೇ ರೀತಿಯಾದಂಥ ಮಾಹಿತಿಗಳು ಸಿಗ್ತಾ ಇದೆ. ಹೌದು, ಇದು 7-8 ವರ್ಷಗಳ ಹಿಂದಿನ ವಿಡಿಯೋ, ಜೊತೆಗೆ ಇದು ಬೆಳಗಾವಿಯಲ್ಲೇ ನಡೆದಿರುವಂಥದ್ದು. ಬೆಳಗಾವಿ ಭಾಗದಲ್ಲಿನ ಕಾಲೇಜೊಂದರ ಪ್ರಾಧ್ಯಾಪಕಿ ಇವರು ನ್ಯಾಯಕ್ಕಾಗಿ DGP ಅವರ ಬಳಿ ಬರ್ತಾರೆ. ಅಂದರೆ ಅಲ್ಲಿರುವಂತಹ ಸ್ಥಳೀಯ ಪೊಲೀಸರು ಇವರಿಗೆ ನ್ಯಾಯವನ್ನು ಕೊಡಿಸೋದಿಲ್ಲ. ಹೀಗಾಗಿ ಉನ್ನತ ಹುದ್ದೆಯಲ್ಲಿರುವಂತಹ ಅಧಿಕಾರಿ ಜೊತೆ ಅಲ್ಲಿಗೆ ಹೋದರೆ ಅವರು ನಮಗೆ ನ್ಯಾಯ ಕೊಡಿಸ್ತಾರೆ ಎನ್ನುವಂಥ ನಿಟ್ಟಿನಲ್ಲಿ ಅಲ್ಲಿಗೆ ಬರ್ತಾರೆ. ಆದರೆ ಇವರು ನ್ಯಾಯ ಕೊಡಿಸೋ ಬದಲು ಅವರ ಜೊತೆ ಈ ರೀತಿ ಲವ್ವಿ ಡವ್ವಿಯಲ್ಲಿ ಭಾಗಿಯಾಗಿದ್ದಾರೆ.